ಎಲ್ರಿಗೂ ನಮಸ್ಕಾರ ಗಾಯ್ಸ್. ಇವತ್ತಿನ ವಿಡಿಯೋದಲ್ಲಿ ಸೂರಜ್ ಮತ್ತು ರಿಷಾ ಅವರ ಜಗಳ ಈ ಒಂದು ಪ್ರೊಮೋ ಬಗ್ಗೆ ರಿವ್ಯೂ ಮಾಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ. ಏನಪ್ಪಾ ಅಂದ್ರೆ ನಿನ್ನೆ ಪ್ರೊಮೋದಲ್ಲಿ ರಿಷಾ ಗೌಡ ಅವರು ಗಿಲ್ಲಿ ಅವರಿಗೆ ಕಳ್ಳ ಅನ್ನೋ ಪದ ಮತ್ತೆ ಸೂರಜ್ ಅವರಿಗೆ ಮಳ್ಳ ಅನ್ನೋ ಪದವನ್ನು ಬಳಸಿದ್ರು. ಆ ಒಂದು ವಿಚಾರವಾಗಿ ಇವತ್ತಿನ ಎಪಿಸೋಡ್ ಅಲ್ಲಿ ಜಗಳ ಆಗಲಿದೆ. ಅದೇ ಇದರಲ್ಲಿ ರಿಷಾ ಗೌಡ ಅವ್ರದೇ ತಪ್ಪಿದೆ ಅಂತ ಹೇಳ್ಬೋದು. ಬನ್ನಿ ಪ್ರೊಮೋ ನೋಡ್ಕೊಂಬರೋಣ. ಮಳ್ಳ ಅನ್ನಂತರದ್ ನಾನು ನಿನ್ಗೆ ಏನ್ ಮಾಡಿದ್ದೆ? ಮಳ್ಳನ್ ಮಗನ್ ನಂಬಲ್ಲ ನಾನು. ನನ್ಗೆ ಆಗಲ್ಲ ಕಣೋ ನಿನ್ನ ನಂಬರ್. ಇಲ್ಲಿ ನೋಡ್ಕೊಂಡು ಮಾತಾಡು. ಏನ್ ಇಲ್ಲಿ ನೋಡ್ಕೊಂಡು ಮಾತಾಡು? ನಾನು ಎಲ್ಲರೂ ನೋಡ್ಕೊಂಡು ಮಾತಾಡ್ತೀನಿ. ನಿನ್ ಮನೇಲಿ ಇಟ್ಕೊಳ್ತಲ್ಲ ಮಾತಾಡು. ಬರೀ ಅಂದ್ರೆ ಇದೇ ಬುದ್ಧಿ ಇಟ್ಕೊಂಡು ಮಾತಾಡು. ಮಳ್ಳನ್ ನಂಬಾರ್ದು ಅಂತ. ಕಳ್ಳಿ ನಂಬರು ಸುಳ್ಳಿನ ನಂಬಾರ್ದು. ನಿನ್ ಮಾತಲ್ಲಿ ನಿನಗೆ ಕಂಟ್ರೋಲ್ ಇಲ್ಲ. ಕಂಟ್ರೋಲ್ ತಗೋ. ಬಾಯಿಗೆ ಬೀಗ ಹಾಕು. ಹೋಗಲ್ಲಿ ಡೋರ್ ಹತ್ರ ಕೂತ್ಕೊಡು. ನಾನು ಸೂರಜ್. ಬಿಗ್ ಬಾಸ್ ಇಂದು ರಾತ್ರಿ 9:30ಕ್ಕೆ. ನೋಡಿ, ಈ ಒಂದು ಪ್ರೊಮೋ ನೋಡಿದಾದ್ಮೇಲೆ ನಮ್ಗೆಲ್ಲರಿಗೂ ಗೊತ್ತು ಗಿಲ್ಲಿ ಅವರು ನೆಕ್ಸ್ಟ್ ಲೆವೆಲ್ ರೋಸ್ಟಿಂಗ್ ಮಾಡ್ತಾರೆ ಅಂತ. ಆದ್ರೆ ಸೂರಜ್ ಅವರು ಕೂಡ ಏನು ಕಮ್ಮಿ ಇಲ್ಲ. ಇನ್ನು ಇಂಡಿವಿಜುವಲ್ ಆಗಿ ಹೇಳಿದ್ರೆ ಸೂರಜ್ ಅವರು ಕೂಡ ಒಂದು ದೊಡ್ಡ ಸ್ಥಾನದಲ್ಲಿ ಬರ್ಬೋದಂತ ಅನ್ಕೊಂತೀನಿ. ಸೂರಜ್ ಅವರು ಕೂಡ ನೆಕ್ಸ್ಟ್ ಲೆವೆಲ್ ಕೊಡ್ತಾನೆ ಇದ್ದಾರೆ ರೋಸ್ಟ್ ರಿಷಾ ಗೌಡಗೆ ಮೇಲೆ. ಸೊ ಇದರಲ್ಲಿ ತಪ್ಪು ಬಂದ್ಬಿಟ್ಟು ರಿಷಾ ಗೌಡ ಅವ್ರದ್ದೇ ಇದೆ. ಮೊನ್ನೆ ಒಂದು ಟಾಸ್ಕ್ ಕೊಡ್ತಾರೆ, ಮಖಕ್ಕೆ ಮಸಿ ಹಚ್ಚೋದು. ಆ ಒಂದು ದ್ವೇಷನ ಇಟ್ಕೊಂಡು ರಿಷಾ ಗೌಡ ಅವರು ನಿನ್ನೆ ಕಳ್ಳ ಅನ್ನೋ ಪದ ಗಿಲ್ಲಿ ಅವ್ರಿಗೆ ಯೂಸ್ ಮಾಡ್ತಾರೆ ಹಾಗೂ ಮಳ್ಳ ಅನ್ನೋ ಪದ ಸೂರಜ್ ಅವರಿಗೆ ಯೂಸ್ ಮಾಡ್ತಾರೆ. ಇಲ್ಲಿ ಗಿಲ್ಲಿ ಅವರು ಜಗಳಕ್ಕೆ ಬರೋದಿಲ್ಲ. ಯಾಕಪ್ಪ ಅಂದ್ರೆ ಅವ್ರು ಮಾತಾಡೋದ್ರಲ್ಲಿ ಪಾಯಿಂಟೇ ಇರಲ್ಲ ಅಂತ ಚಂದ್ರಪ್ರಭಾ ಅವ್ರ ಜೊತೆ ಮಾತಾಡ್ಕೊಂತ ಕುಂತಿರ್ತಾರೆ ಗಿಲ್ಲಿ ಅವರು. ಹಾಗೂ ಸೂರಜ್ ಅವರಿಗೆ ಆ ಪದ ಇಷ್ಟ ಆಗಲ್ಲೇನೋ. ಮೋಸ್ಟ್ಲಿ ರಾಶಿಕಾ ಅವರು ಕೂಡ ಮಾತಾಡಿರ್ತಾರೆ ಇವ್ರ ಜೊತೆ, ಸೂರಜ್ ಅವ್ರ ಜೊತೆ. ಹಾಗಾಗಿ ಇವರಿಗೆ ಮಳ್ಳ ಅನ್ನೋ ಪದ ಇಷ್ಟ ಆಗಿಲ್ಲ ಅನ್ಸುತ್ತೆ. ಹಾಗಾಗಿ ಇವತ್ತಿನ ಎಪಿಸೋಡ್ ಅಲ್ಲಿ ಸೂರಜ್ ಅವರು ರಿಷಾ ಗೌಡ ಅವರಿಗೆ ಕೇಳ್ತಿದ್ದಾರೆ, ನೀವು ಮಳ್ಳ ಅನ್ನೋ ಪದ ನನ್ನ ಮೇಲೆ ಯಾಕೆ ಯೂಸ್ ಮಾಡಿದ್ದೀರಾ ಅಂತ. ಅದಕ್ಕೆ ರಿಷಾ ಗೌಡ ಅವರಿಗೆ ಕ್ಲಾರಿಟಿನೇ ಇಲ್ಲ. ಹಾಗಾಗಿ ರಿಷಾ ಗೌಡ ಅವ್ರದ್ದು ಇಲ್ಲಿ ತಪ್ಪಂತ ಹೇಳ್ಬೋದು. ಯಾವತ್ತೂ ನದಿ ದ್ವೇಷನ ಇವತ್ತಿಗೂ ಸಾಧಿಸೋದು ಅದು ಖಂಡಿತವಾಗ್ಲೂ ಸರಿಯಲ್ಲ. ಇನ್ನೊಂದೇನಪ್ಪ ಅಂದರೆ ಮಳ್ಳ ಅನ್ನೋ ಪದ ತುಂಬ ಇದಾಗುತ್ತೆ. ಹಾಗಾಗಿ ಸೂರಜ್ ಅವರು ಕ್ವಶನ್ ಕೇಳಿದ್ರೆ ಇವರಿಗೆ ಕ್ಲಾರಿಟಿನೇ ಇಲ್ಲ ರಿಷಾ ಗೌಡ ಅವರಿಗೆ. ಹಾಗಾಗಿ ಸುಮ್ಮನೆ ಜಗಳ ಆಗುತ್ತೆ. ಇಲ್ಲಿ ಪಾಯಿಂಟೇ ಇಲ್ಲ ಅಂತ ಹೇಳ್ಬೋದು. ರಿಷಾ ಗೌಡ ಅವರು ಸುಮ್ಮನೆ ಏನಕ್ಕೆ ಜಗಳ ಆಡ್ತಿದಾರಪ್ಪ ಅಂದರೆ ಸುದೀಪ್ ಸರ್ ಅವರು ಹೇಳಿದ್ರು, ಈ ವಾರ ಟಾಸ್ಕ್ ಇರೋದಿಲ್ಲ, ನೀವು ಹೆಂಗೆ ಕಾಣಿಸ್ಕೊಳ್ಳಿ ಅಂತ. ನಿನ್ನೆ ಕಾವ್ಯ ಅವರು ಮತ್ತು ಜಾಹ್ನವಿ ಅವರು ಒಂದು ಇದನ್ನು ಮಾಡಿದ್ರು. ಏನಪ್ಪ ಅಂದರೆ ಕಣಿ ಹೇಳ್ತೀನವ ಕಣಿ ಅಂಥೇಳಿ. ಅಲ್ಲಿ ನಿನ್ನೆ ಕಾವ್ಯ ಅವರು ಕೂಡ ಕಾಣಿಸ್ಕೊಂಡ್ರು, ಅವರಿಂದ ಗಿಲ್ಲಿ ಅವರು ಕೂಡ ನಿನ್ನೆ ಕಾಣಿಸ್ಕೊಂಡ್ರು. ಅದಾದಮೇಲೆ ಬೆಳಗ್ಗೆ ಕೂಡ ರಿಷಾ ಅವರು ಸುಮ್ಮನೆ ಕಿರ್ಚಾಡ್ತಿರ್ತಾರೆ, ಅದರಲ್ಲಿ ಏನು ಪಾಯಿಂಟೇ ಇರಲ್ಲ. ಹಾಗಾಗಿ ಕಾಣಿಸ್ಕೊಳ್ಬೇಕು ಅಂತಾನೆ ಕಿರ್ಚಾಡ್ತಿದ್ದಾರೆ ಅನಿಸುತ್ತೆ ನನ್ನ ಪ್ರಕಾರ. ಸೊ ನಿಮ್ಗೇನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇನ್ಸ್ಟಾದಲ್ಲಿ ಏನಾದರೂ ನಮ್ಮ ವಿಡಿಯೋ ನೋಡ್ತಿದ್ರೆ ಫಾಲೋ ಮಾಡ್ಕೊಳ್ಳಿ.